Hello, everybody. This is the third session of Direct Tax 2 for the fourth semester BCOM students of Mangalore University. In this session, we are going to study about the computation of gross annual value of house property. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ ಅನ್ನೋದನ್ನ ಈ ಸೆಷನ್ ಅಲ್ಲಿ ಕಲಿತಾ ಇದ್ದೀರಾ. ಟೋಟಲ್ ಆಗಿ ಈ ಚಾಪ್ಟರ್ ಅಲ್ಲಿ ಏನ್ ಕಲಿತೀರಾ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನ ಹೇಗೆ ಟ್ಯಾಕ್ಸ್ ಮಾಡ್ತೇವೆ ಟೋಟಲ್ ಆಗಿ ಅನ್ನೋದನ್ನ ಕಲಿತೀರಾ ಕಂಪ್ಲೀಟ್ ಆಗಿ ಥಿಯರಿ ಕಂಪ್ಯೂಟೇಷನ್ ಎಲ್ಲವೂ ಕೂಡ. ಸೆಷನ್ ಅಲ್ಲಿ ಅದೇ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಆನ್ಯುವಲ್ ಪ್ರಾಪರ್ಟಿಯನ್ನ ಹೇಗೆ ಕಂಪ್ಯೂಟೇಷನ್ ಮಾಡ್ತೇವೆ ಗ್ರಾಸ್ ಆನ್ಯುವಲ್ ಪ್ರಾಪರ್ಟಿ ಅನ್ನೋದನ್ನ ಮಾತ್ರ ಅಷ್ಟು ಮಾತ್ರ ಈ ಸೆಷನ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ. ನೆಕ್ಸ್ಟ್ ವಿಲ್ ಸಿ ದಿ ಪ್ರಾಬ್ಲಮ್. ನೋಡಿ ಪ್ರಾಬ್ಲಮ್ ಹೀಗೆ ಇದೆ, ಅದನ್ನೇ ತಗೊಂಡಿದ್ದಾನೆ ಪಿಕ್ಚರ್. ಐ ಹ್ಯಾವ್ ಸ್ನ್ಯಾಪ್ಡ್ ಇಟ್ ಅಂಡ್ ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ಫ್ರಮ್ ದಟ್ ಒನ್ ಓನ್ಲಿ. ಅದನ್ನ ನೋಡಿ. ಕ್ಯಾಲ್ಕುಲೇಟ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಫ್ ಮಿಸ್ಟರ್ ಎಕ್ಸ್ ರೆಸಿಡೆಂಟ್ ಫ್ರಮ್ ದಿ ಪರ್ಟಿಕ್ಯುಲರ್ಸ್ ಗಿವನ್ ಬಿಲೋ. ಎಫ್ ಆರ್ ವಿ ಅಂತಿದೆ, ಫೇರ್ ರೆಂಟಲ್ ವ್ಯಾಲ್ಯೂ ದಟ್ ಇಸ್ 90,000 ಪರ್ ಆನಮ್. MRV, that is municipal rental value 85,000 per annum. Annual rent 75,000 per annum. Standard rent 55,000 per annum. Only this much they are giving. Okay, this is a 6 marks problem. This is for 80 marks paper, so it is a 4 marks problem for you. In this one, see, first how you have to start is computation of gross annual value ಅಂತ ಬರೆದ್ಬಿಟ್ಟು ಎಸ್ ಎಸ್ ಸಿಯ ನೇಮ್ ಬರಿಬೇಕು, ಸ್ಟೇಟಸ್ ರೆಸಿಡೆಂಟ್ ಅಂತ ಕೊಟ್ಟಿರ್ತಾರೆ. ಅದರ್ವೈಸ್ ಯು ಕ್ಯಾನ್ ರೈಟ್ ರೆಸಿಡೆಂಟ್. ನಾನ್ ರೆಸಿಡೆಂಟ್ ಆಗಿದ್ರೆ ಅವರಲ್ಲಿ ಮೆನ್ಷನ್ ದೇ ವಿಲ್ ಮೆನ್ಷನ್ ದೇರ್, ದೆನ್ ಯು ಕ್ಯಾನ್ ರೈಟ್ ದಟ್ ಒನ್. In the previous year, I've just referred the old book. Because of this lockdown, we are not getting the books now, updated books. So that is why using the old one only. Previous year, ಇಲ್ಲಿ 18-19 ಅಂತ ಕೊಟ್ಟಿದ್ದಾರೆ. When you are taking down in your notes, you must remember previous year is 20, that is 1920, and assessment year is 2021. Okay, yes, we'll start the problem. In the third session, this is the in this previous session I'm telling. In the previous session, I've given the rule how you have to do ಅಂತ. ಪ್ರೀವಿಯಸ್ ಸೆಷನ್ ಇಂದಿನ ಸೆಷನ್ ಅಲ್ಲೇ ನಾನು ನಿಮ್ಗೆ ಹೇಳಿದ್ದೇನೆ ಯಾವ ತರ ಯಾವ್ಯಾವ್ದಕ್ಕೆ ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಹೈಯರ್ ವಿಚ್ ಎವರ್ ಇಸ್ ಲೋವರ್ ಅಂತ ತಕೊಳ್ಳೋದು ಅಂತ. ಸೊ ಅದನ್ನ ನೀವು ಆ ಸೆಷನ್ಗೆ ರಿಟರ್ನ್ ಹೋಗ್ಬಿಟ್ಟು ಒಂದ್ಸಲ ನೋಡಿದ್ರೆ ಆ ಥಿಯರಿ ನಿಮ್ಗೆ ನೆನಪಾಗುತ್ತೆ, ಅಥವಾ ನೋಟ್ಸ್ಗೆ ಬರ್ಕೊಂಡಾಗ ಅದು ನಿಮ್ಗೆ ನೆನಪಾಗುತ್ತೆ. ಓಕೆ, ಸೊ ಇಯರ್ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫೇರ್ ರೆಂಟಲ್ ವ್ಯಾಲ್ಯೂ ಆರ್ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಈ ಎರಡನ್ನ ಕಂಪೇರ್ ಮಾಡ್ಬೇಕು. ಸೊ ಫೇರ್ ರೆಂಟಲ್ ವ್ಯಾಲ್ಯೂ ಇಯರ್ ಇಸ್ 90,000 ನೋಡ್ಕೊಳ್ಳಿ ಅಲ್ಲಿ. ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಇಸ್ 85,000. ಸೊ ಇನ್ ದಿಸ್ ಒನ್ ನಾವೇನ್ ಹೇಳಿದ್ದೇವೆ, ಈ ಎರಡನ್ನ ಕಂಪೇರ್ ಮಾಡುವಾಗ ವೈಲ್ ಕಂಪೇರಿಂಗ್ ದೀಸ್ ಟು ಯು ಹ್ಯಾವ್ ಟು ಟೇಕ್ ಆಸ್ ವಿಚ್ ಎವರ್ ಇಸ್ ಹೈಯರ್, ಹೆಚ್ಚಿರೋದನ್ನ ತಕೊಳ್ಬೇಕು. ಸೊ ಫೇರ್ ರೆಂಟಲ್ ವ್ಯಾಲ್ಯೂ 90,000 ಇದೆ, ಅದನ್ನ ತಕೊಂಡು ಅದಕ್ಕೆ ಏನಂತ ಹೆಸರು ನೋಷನಲ್ ರೆಂಟ್ ಅಂತ. ವಿ ಆರ್ ಕಾಲಿಂಗ್ ಇಟ್ ಆಸ್ ಎ notional rent. Then next, notional rent and standard rent. You have to compare the notional rent with the standard rent. Standard rent has been given in the problem as 55,000. Here, in the second step, while comparing, you have to take whichever is less. Whichever is less ಅಂತ ಹೇಳಿದ್ರೆ ಅದಕ್ಕೆ ನೋಡಿ 55,000 ಅನ್ನ ಬರ್ದು ಅದನ್ನ ಕಮ್ಮಿ ಇರೋದು 55,000 that we have taken. Okay, so expected rent is 55,000. ಸರಿ ನೋಡ್ಕೊಳ್ಳಿ, ಯಾವುದನ್ನ ನೋಷನಲ್ ರೆಂಟ್ ಹೇಳ್ತಾ ಇದ್ದಾನೆ, ಯಾವುದನ್ನ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿ ನೋಡ್ಕೊಳ್ಳಿ. ಸಿ, ಅಂಡ್ ಯು ಹ್ಯಾವ್ ಟು ಕಂಪೇರ್ ದಿ ಎಕ್ಸ್ಪೆಕ್ಟೆಡ್ ರೆಂಟ್ ವಿತ್ ದಿ ಆಕ್ಚುಯಲ್ ರೆಂಟ್. ಕೆಲವು ಪ್ರಾಬ್ಲಮ್ಗಳಲ್ಲಿ ಅದನ್ನ ರೆಂಟ್ ರಿಸೀವ್ಡ್ ಅಂತ ಕೊಟ್ಟಿರ್ತಾರೆ, ಆನ್ಯುವಲ್ ರೆಂಟ್ ರಿಸೀವ್ಡ್ ಅಂತ ಕೊಟ್ಟಿರ್ತಾರೆ, ರೆಂಟ್ ರಿಸೀವೇಬಲ್ ಅಂತ ಕೊಟ್ಟಿರ್ಬೋದು. ಆಯ್ತಾ, ನಾವೇನು ಬಾಡಿಗೆ ಪಡಿತೇವಲ್ಲ ಆ ಅಮೌಂಟ್ ತಿಂಗಳು ತಿಂಗಳು ಪಡೆದದ್ದು. ಸೊ ಆ ಆನ್ಯುವಲ್ ರೆಂಟ್ ಏನಿದೆ ಅದು 75,000 ಇದೆ. ಆಯ್ತಾ, ಸೊ ಆ ಎರಡನ್ನ ಕಂಪೇರ್ ಮಾಡುವಾಗ ಎಕ್ಸ್ಪೆಕ್ಟೆಡ್ ರೆಂಟ್ ಅಥವಾ ಆಕ್ಚುಯಲ್ ರೆಂಟ್ ಅನ್ನ ಕಂಪೇರ್ ಮಾಡುವಾಗ ವಿಚ್ ಎವರ್ ಇಸ್ ಹೈಯರ್ ಅನ್ನ ತಗೊಳ್ಬೇಕು. ಆಗ ಅಲ್ಲಿ 75,000 ಇದೆ, ಆ 75,000 ಅನ್ನ ತಕೊಂಡ್ರೆ ಅದೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಇದೆ, ಚೆನ್ನಾಗಿ ಗೊತ್ತಿರ್ಬೇಕು ಇದನ್ನ ತಕೊಳ್ಳಿಕ್ಕೆ. ಇಟ್ ಈಸ್ 6 ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಬರ್ಬೋದು, ಬಟ್ ಸ್ಟಿಲ್ ಇದು ನಿಮ್ಗೆ ಮೇನ್ ಪ್ರಾಬ್ಲಮ್ ಮಾಡುವಾಗ ಒನ್ ಆಫ್ ದಿ ಥಿಂಗ್ ಇದು. ಅರ್ಥ ಆಯ್ತಾ? ಮೇನ್ ಪ್ರಾಬ್ಲಮ್ ಮಾಡುವಾಗ ಈ ಡೈರೆಕ್ಟ್ ಆಗಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನ ಹೀಗೆ ನೀವು ಮನ್ಸಲ್ಲೇ ಮಾಡಿ ಅಲ್ಲಿ ತಗೊಳ್ಬೇಕಾಗುತ್ತೆ. ಓಕೆ, ಸೊ ಇಯರ್ ದೇ ಹ್ಯಾವ್ ಗಿವನ್ ಕಂಪ್ಲೀಟ್ಲಿ elaborately clearly they have given here, so I'm explaining you. So all must know this one. If you have any doubts you have to ask me. Next, calculate ARV, annual rental value of Mr. Ram, resident from the particulars given below.
ಇಲ್ಲಿಯೂ ಅಷ್ಟೇ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಫೇರ್ ರೆಂಟಲ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ ಅಂಡ್ ಆನ್ಯುವಲ್ ರೆಂಟ್ ಕೊಟ್ಟಿದ್ದಾರೆ. ಜಸ್ಟ್ ಎ ಚೇಂಜ್ ಏನಂತ ಹೇಳಿದ್ರೆ ಡ್ಯೂರಿಂಗ್ ದಿ ಪ್ರೀವಿಯಸ್ ಇಯರ್ ಅಂತ ಹೇಳಿದ್ರೆ 18-19 ನಿಮಗೆ 19-20 ಆಗಿರುತ್ತೆ ಪ್ರೀವಿಯಸ್ ಇಯರ್. ದಿ ಎಸ್ ಎಸ್ ಸಿ ಕುಡ್ ನಾಟ್ ರಿಯಲೈಸ್ ರೆಂಟ್ ಫಾರ್ 3 months. 3 monthsಗೆ ರೆಂಟ್ ಸಿಗ್ಲಿಲ್ಲ ಈ ಎಸ್ ಎಸ್ ಸಿ ಯಾರು ಮಿಸ್ಟರ್ ರಾಮ್ಗೆ. ಸೊ ಆಗ ಹೇಗೆ ಟ್ರೀಟ್ ಮಾಡಬೇಕು ಅಂತ ಫಸ್ಟ್ ಪ್ರಾಬ್ಲಮ್ ಇಂದ ಸ್ವಲ್ಪ ನೋಡಿ ಡಿಫ್ರೆಂಟ್ ಆಗಿ ಬಂದಿದೆ. ಈಗ ನೆನ್ಪಿಟ್ಕೊಳ್ಳಿ. ಈಗ ಸ್ಟೆಪ್ ಸೇಮ್. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು, ಮುನ್ಸಿಪಲ್ ರೆಂಟ್ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ ಅದೆರಡನ್ನ ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಹೈಯರ್ ನೋಡ್ಬೇಕು. ಸೊ ಅಲ್ಲಿ 90,000 ಮತ್ತು 88,000 ಇತ್ತು. ಹೈಯರ್ ಅಂತ ಹೇಳಿದ್ರೆ 90,000 ಇತ್ತು. ಅದನ್ನ ನೋಷನಲ್ ರೆಂಟ್ ಅಂತ ಮಾಡ್ಕೊಂಡಿದೆ. ನೆಕ್ಸ್ಟ್ ನೋಷನಲ್ ರೆಂಟ್ ಅನ್ನು ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಕಂಪೇರ್ ಮಾಡಬೇಕು. ವಿಚ್ ಎವರ್ ಇಸ್ ಲೆಸ್ ಅಂತ ನೋಡಿದ್ರೆ ಅಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ 70,000 ಇತ್ತು. ಆ 70,000 ಅನ್ನೇ ತಕೊಂಡಿದ್ದೇವೆ. ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಆಯ್ತು. 70,000 ಗೆ ಎಷ್ಟು. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್. ಆಕ್ಚುಯಲ್ ರೆಂಟ್ ಎಷ್ಟಾಗ್ತದೆ ನೋಡಿ. ಆಕ್ಚುಯಲ್ ರೆಂಟ್ ಅನ್ನ ಆನ್ಯುವಲ್ ರೆಂಟ್ 96,000 ಕೊಟ್ಟಿದ್ದಾರೆ. 96,000 ಫಾರ್ 12 ಮಂತ್ಸ್ ಅಂತ ಹೇಳಿದ್ರೆ 1 ಮಂತಿಗೆ ಎಷ್ಟು ಅಂತ ನೋಡ್ಕೊಳ್ಬೇಕು. ಇಲ್ಲಿ ನೋಡಿ ಕೆಳಗೆ ವರ್ಕಿಂಗ್ ನೋಟ್ ಕೊಟ್ಟಿದ್ದಾರೆ. ಆನ್ಯುವಲ್ ರೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತ ಹೇಳಿ. 96,000 ಅಂದ್ರೆ 12 ಮಂತ್ಸ್ ಅಂತ ಹೇಳಿ ನಿಮ್ಗೆ ಇಲ್ಲಿ ಕ್ಲಿಯರ್ ಕೊಟ್ಬಿಟ್ಟಿದ್ದಾರೆ. 96,000 12 ಮಂತ್ಸ್ ಅಂದ್ರೆ 96,000 ಡಿವೈಡೆಡ್ ಬೈ 12 ಹಾಕಿದ್ರೆ 8,000 ಸಿಗುತ್ತೆ. ಸೊ ಆಗ 1 ಮಂತ್ ರೆಂಟ್ 8,000 ಅಂತ ಗೊತ್ತಾಯ್ತು. ಸೊ 3 ಮಂತ್ಸ್ಗೆ 8,000 8,000 ಇಂಟು 3 24,000. ಆ 96,000 ಇಂದ ಲೆಸ್ ಮಾಡಿದ್ರೆ ಆಗ ಆಕ್ಚುಲ್ ಇವನು ಪಡ್ಕೊಂಡದೆಷ್ಟು 72,000 ಮಾತ್ರ. ಅಂದ್ರೆ ಇಲ್ಲಿ ನಾಟ್ ರಿಯಲೈಸ್ಡ್ ಅಂತ ಹೇಳಿದ್ರೆ ಮನೆ ಬಾಡಿಗೆ ಇವನಿಗೆ ಸಿಗ್ಲಿಲ್ಲ. ಅದು ಏನೇ ಕಾರಣಗಳಿರ್ಬೋದು. ಅದಕ್ಕೆ ನಾನು ಥಿಯರಿ ಪಾರ್ಟ್ ಅಲ್ಲಿ ಹೇಳಿದ್ದೇನಲ್ಲ ಅದು ಅದನ್ನ ಕಳಿಬೇಕು. ಸೊ ಈಗ ಆಕ್ಚುಯಲ್ ರೆಂಟ್ ಏನಾಯ್ತು ಹಾಗಾದ್ರೆ 96,000 ಅಲ್ಲ 72,000. ಯಾಕೆ ಜಸ್ಟ್ ಕೆಳಗೆ ಒಂದು ಲೈನ್ ಏನು ಎಸ್ ಎಸ್ ಸಿ ಕುಡ್ ನಾಟ್ ರಿಯಲೈಸ್ ರೆಂಟ್ ಫಾರ್ 3 ಮಂತ್ಸ್ ಅಂತ ಕೊಟ್ಟರಲ್ಲ ಅದರಿಂದಾಗಿ ಪ್ರಾಬ್ಲಮ್ ಅಲ್ಲಿ ಒಂದು ಚೇಂಜ್ ಬಂತು, ಸಣ್ಣ ಟ್ವಿಸ್ಟ್. ಸೊ 72,000 ಬರ್ಕೊಂಡ್ರೆ ವಿಚ್ ಎವರ್ ಇಸ್ ಹೈಯರ್ ಅಂತ ಹೇಳಿದ್ರೆ 72,000 ಇಸ್ ಹೈಯರ್. ಸೊ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಏನಿದೆ ಅದನ್ನ 72,000 ಅಂತ ಬರ್ಕೊಂಡಿದೆ. Next problem, third problem, that is calculate the gross annual value of Mr. Gibbon, resident from the particulars given below. Here also, as usual items, municipal value, fair rental value, standard rent, annual rent has been given. Unrealized rent of the previous year 42,000. Last previous problem ali, how they have given in a sentence. They gave in a sentence that has been given here directly. That is unrealized rent of the previous year ಅಂತ ಹೇಳಿ 42,000 ಅನ್ನು ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ನಾವು ಅಮೌಂಟ್ ಕಂಡುಹಿಡಿಬೇಕಿತ್ತಲ್ವಾ 1 ಮಂತಿಗೆ ಎಷ್ಟು ಅಂತ ಹೇಳಿ ಅದನ್ನ. ಇಲ್ಲಿ ವೇಕೆನ್ಸಿ ಪೀರಿಯಡ್ ಎಷ್ಟು 1 ಮಂತ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಈಗ ಹೇಗೆ ಮಾಡೋದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಸೇಮ್ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಎಲ್ಲ ಬರ್ಕೊಂಡು ಎಸ್ ಎಸ್ ಸಿ ಸ್ಟೇಟಸ್ ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್. ಪ್ರೀವಿಯಸ್ ಇಯರ್ ಮರಿಬಾರ್ದು. ನಿಮ್ಗೆ ಪ್ರೀವಿಯಸ್ ಇಯರ್ 1920ನೇ ಆಯ್ತಾ. ಅಸೆಸ್ಮೆಂಟ್ ಇಯರ್ 2021. ನಾನು ಓಲ್ಡ್ ಬುಕ್ ಕಂಪೇರ್ ಮಾಡಿರೋದ್ರಿಂದ ಅದು ಬಂದಿರೋದು. ಓಕೆ ಎಸ್. ಫಸ್ಟ್ ಸ್ಟೆಪ್ ಅಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಫೇರ್ ರೆಂಟ್ ವ್ಯಾಲ್ಯೂ ಕಂಪೇರ್ ಮಾಡಿ ಯಾವ್ದು ಐ ಇದೆ ತಗೊಳ್ಳೋದು. ಸೊ 1,60,000 ಇತ್ತು, 1,80,000 ಇತ್ತು. ಅದರಲ್ಲಿ 1,80,000 ಅಂದ್ರೆ ಫೇರ್ ರೆಂಟ್ ಜಾಸ್ತಿ ಇತ್ತು. ಅದನ್ನ ತಕೊಂಡು ನೋಷನಲ್ ರೆಂಟ್ ಅಂತ ಬರ್ಕೊಂಡ್ವಿ. ನೆಕ್ಸ್ಟ್ ನೋಷನಲ್ ರೆಂಟ್ ಆರ್ ಸ್ಟ್ಯಾಂಡರ್ಡ್ ರೆಂಟ್ ಅದೆರಡರಲ್ಲಿ ಯಾವ್ದು ಲೆಸ್ ಅಂತ ಹೇಳಿ ನೋಡ್ಬೇಕು. ಸೊ ನೋಷನಲ್ ರೆಂಟ್ 1,80,000 ಇತ್ತು, ಸ್ಟ್ಯಾಂಡರ್ಡ್ ರೆಂಟ್ 1,75,000 ಇತ್ತು. When we are comparing that, while comparing your less is 1,75,000, we are calling it as an expected rent. ಅದನ್ನ expected rent ಅಂತ ಕರೀತಾ ಇದ್ರು. So now in the third step, expected rent or actual rent. ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್ ಅಂತ ಹೇಳುವಾಗ ಅಲ್ಲಿ ಕರೆಕ್ಟ್ ನೋಡ್ಕೊಳ್ಬೇಕು. ಹೇಗೆ ಅಂದ್ರೆ ಆನ್ಯುವಲ್ ರೆಂಟ್ ಎಷ್ಟು ಹೇಳಿದ್ದಾರೆ. ಆನ್ಯುವಲ್ ರೆಂಟ್ ಅಂದ್ರೆ ಐ ಆಲ್ರೆಡಿ ಟೋಲ್ಡ್ ಯು ಅದು ಮಂತ್ಲಿ ರೆಂಟ್. ಸೊ ಮಂತ್ಲಿ ರೆಂಟ್ 12 ತಿಂಗಳಿಗೆ ಪಡೆದದ್ದು 1,68,000 ಇದೆ. ಅದರಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಎಷ್ಟು ಅಂತ ಹೇಳಿದ್ದಾರೆ 42,000 ಅನ್ರಿಯಲೈಸ್ಡ್. ಆಯ್ತಾ. 42,000 ಅನ್ರಿಯಲೈಸ್ಡ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಾವು ಅದನ್ನ ಲೆಸ್ ಮಾಡ್ಕೊಳ್ಬೇಕು. ಲೆಸ್ ಮಾಡ್ಕೊಳ್ಳುವಾಗ 1,26,000 ಬಂದಿದೆ ನಮ್ಗೀಗ. 1,26,000. ಸೊ ವಿಚ್ ಎವರ್ ಇಸ್ ಹೈಯರ್ ಅಂತ ಹೇಳಿದ್ರಲ್ವಾ. ವಿಚ್ ಎವರ್ ಇಸ್ ಹೈಯರ್ ಅಂತ ಹೇಳುವಾಗ ನಮಗೆ 1,75,000 ಏನ್ ಎಕ್ಸ್ಪೆಕ್ಟೆಡ್ ರೆಂಟ್ ಇತ್ತು ಅದನ್ನೇ ಬರ್ದ್ವಿ. ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಈ ಪ್ರಾಬ್ಲಮ್ ಅಲ್ಲಿ. ಏನದು ಲೆಸ್ ವೇಕೆನ್ಸಿ ಪೀರಿಯಡ್ ಲಾಸ್. ವೇಕೆನ್ಸಿ ಪೀರಿಯಡ್ ಇಂದ ಏನು ಲಾಸ್ ಆಗಿದೆ, ವೇಕೆನ್ಸಿ ಪೀರಿಯಡ್ ಇಂದ ಏನು ಲಾಸ್ ಆಗಿದೆ ಆ ಲಾಸ್ ಅಮೌಂಟ್ ಅನ್ನ ಇಲ್ಲಿ ನಾವು ಲೆಸ್ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಆ ವೇಕೆನ್ಸಿ ಪೀರಿಯಡ್ ಅಮೌಂಟ್ ಅಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಅಂದ್ರೆ ಬರ್ಲಿಲ್ಲ, ಅಮೌಂಟೇ ಕಟ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅದು 42,000. ಅರ್ಥ ಆಯ್ತಾ.
ಅಮೌಂಟ್ ಅವನಿಗೆ ಬರ್ಲಿಲ್ಲ. ಅದಕ್ಕಾಗಿ ಆ 42,000 ಅನ್ನ ಲೆಸ್ ಮಾಡ್ಕೊಂಡಿದ್ದು. ಈಗ ವೇಕೆನ್ಸಿ ಪೀರಿಯಡ್ ಅಂತ ಹೇಳಿದ್ರೆ 12 ತಿಂಗಳು ಮನೆ ಬಾಡಿಗೆಗೆ ಇರ್ಲಿಲ್ಲ ಅದು. ಏನಾಗಿದೆ 11 ತಿಂಗಳಿದ್ದೆ ಅದರಲ್ಲಿ 1 ತಿಂಗಳು ವೇಕೆಂಟ್ ಆಗಿತ್ತು ಅಂತ ಹೇಳುವಾಗ, ಆ ವೇಕೆನ್ಸಿ ಪೀರಿಯಡ್ ಅನ್ನ ಏನ್ ಮಾಡ್ಬೇಕು ನಾವು? ಅದನ್ನ ನಾವು ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ 1 ತಿಂಗಳ ರೆಂಟ್ ಎಷ್ಟಾಗ್ಬೋದು ಅಂತ ಕಂಡುಹಿಡಿಬೇಕಾದ್ರೆ ಆನ್ಯುವಲ್ ರೆಂಟ್ ಫುಲ್ ಆನ್ಯುವಲ್ ಅಂದ್ರೆ ವಾರ್ಷಿಕ. ಸೊ 1,68,000 1 ವರ್ಷಕ್ಕೆ ಆದ್ರೆ 12 ತಿಂಗಳಿಗಾದ್ರೆ 1 ತಿಂಗಳಿಗೆ ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ. ಆಗ 14,000 ಸಿಕ್ಕಿದೆ. ಆ 14,000 ಅಮೌಂಟ್ ಅನ್ನ ಲೆಸ್ ಮಾಡ್ಕೊಂಡ್ರು. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಬಂದಿದೆ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಯು ಹ್ಯಾವ್ ಟು ಆಸ್ಕ್. ಓಕೆ. Next problem, fourth one. Determine the net annual value house property for the assessment year, that is for you 2021. Same as usual. Municipal value, fair rent, standard rent, actual rent per month ಕೊಟ್ಟಿದ್ದಾರೆ. ನೋಡಿ ಆ ಆಕ್ಚುಯಲ್ ರೆಂಟ್ ಅನ್ನ ಆನ್ಯುವಲ್ ರೆಂಟ್ ಅಂತ ಕೊಡ್ಬೋದು. ಬೇರೆ ಬೇರೆ ತರ ಕೊಡ್ತಾರೆ. ಅದನ್ನ ಮಾತ್ರ ನೀವು ಯಾವತ್ತೂ ನೆನ್ಪಿಟ್ಕೊಳ್ಬೇಕು. ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳಿದ್ರೆ ಇವನಿಗೆ ಬಾಡಿಗೆದಾರ ಕೊಡ್ಲಿಲ್ಲ, ರೆಂಟ್ ಅನ್ನ ಕೊಡ್ಲಿಲ್ಲ ಅದು. ಆಯ್ತಾ? ನೆಕ್ಸ್ಟ್ ಹೌಸ್ ವೇಕೆನ್ಸಿ ಪೀರಿಯಡ್ ಅಂತ ಹೇಳಿದ್ರೆ ಮನೆ ಖಾಲಿ ಇದ್ದದ್ದು. ಆಗ ಬಾಡಿಗೆದಾರ ಬಂದಿರ್ಲಿಲ್ಲ ಅಂತ ಅರ್ಥ. ಎಕ್ಸ್ಟ್ರಾ ಒಂದು ನೋಡಿ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬಂದಿದೆ. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ 15,000 ಬಂದಿದೆ. ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕು. ಆಸ್ ಯೂಶುವಲ್ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಹಾಕೊಳ್ಬೇಕು. ಎಸ್-ಎಸ್-ಸಿ ನೇಮ್ ಇಲ್ಲಿ ಕೊಡ್ಲಿಲ್ಲ, ಹಾಕಿಲ್ಲ. ಸ್ಟೇಟಸ್ ರೆಸಿಡೆಂಟ್, ಪ್ರೀವಿಯಸ್ ಪೀರಿಯಡ್ 1920, ಅಸೆಸ್ಮೆಂಟ್ ಇಯರ್ 2021 ಹಾಕಿ ಫಸ್ಟ್ ಸ್ಟೆಪ್ ನೆನಪಿರ್ಬೇಕು ನಮಗೆ. ಮುನ್ಸಿಪಲ್ ವ್ಯಾಲ್ಯೂ ಆರ್ ಫೇರ್ ರೆಂಟ್ ವ್ಯಾಲ್ಯೂ ಕಂಪೇರ್ ಮಾಡಬೇಕು. ಮುನ್ಸಿಪಲ್ ವ್ಯಾಲ್ಯೂ 1,50,000 ಇತ್ತು, ಫೇರ್ ರೆಂಟ್ 1,70,000 ಇತ್ತು, ವಿಚ್ ಎವರ್ ಇಸ್ ಹೈಯರ್ ಫಸ್ಟ್ ಸ್ಟೆಪ್ ಅಲ್ಲಿ. ಸೊ 1,70,000 ಅನ್ನ ಸಪರೇಟ್ ಮಾಡಿ ತಕೊಂಡ್ವಿ. ಅದು ನೋಷನಲ್ ರೆಂಟ್. ಆಯ್ತಾ? ಆ ನೋಷನಲ್ ರೆಂಟ್ ನ ಅದು ಮತ್ತು ಸ್ಟ್ಯಾಂಡರ್ಡ್ ರೆಂಟ್ ಯು ಹ್ಯಾವ್ ಟು ಕಂಪೇರ್. ವೈಲ್ ಕಂಪೇರಿಂಗ್ ಸೆಕೆಂಡ್ ಸ್ಟೆಪ್ ಅಲ್ಲಿ ವಿಚ್ ಎವರ್ ಇಸ್ ಲೆಸ್ ಅಂತ ನೋಡ್ಬೇಕು. ಸೊ ನೋಷನಲ್ ರೆಂಟ್ 1,70,000, ಸ್ಟ್ಯಾಂಡರ್ಡ್ ರೆಂಟ್ 1,30,000. ವಿಚ್ ಎವರ್ ಇಸ್ ಲೆಸ್ ಇನ್ ದಿ ಸೆನ್ಸ್ 1,30,000 is less, we are calling it as an expected rent. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ ಸಿಕ್ತು ಸೆಕೆಂಡ್ ಸ್ಟೆಪ್ ಮಾಡಿ. ನಾವು ಥರ್ಡ್ ಸ್ಟೆಪ್ಪಿಗೆ ಹೋಗ್ಬೇಕು. ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್ ಅಂತ. ಎಕ್ಸ್ಪೆಕ್ಟೆಡ್ ರೆಂಟ್ ಅಲ್ಲಿ ವಿಚ್ ಎವರ್ ಇಸ್ ಹೈಯರ್ ಅಂತ ನೋಡ್ಬೇಕು. ಎಕ್ಸ್ಪೆಕ್ಟೆಡ್ ರೆಂಟ್ 1,30,000, ಆಕ್ಚುಯಲ್ ರೆಂಟ್ ಎಷ್ಟು ಅಂತ ನೋಡುವಾಗ ಆನ್ಯುವಲ್ 12 ತಿಂಗಳದು ನಮಗೆ ಬೇಕಾಗಿದ್ದದ್ದು ಅಲ್ಲಿ ಬರಿಬೇಕು ಆಕ್ಚುಲಿ ಯಾವತ್ತು ಕೂಡ. ಬಟ್ ಇಲ್ಲಿ ಏನಾಗಿದೆ ಆಕ್ಚುಯಲ್ ರೆಂಟ್ ಪರ್ ಮಂತ್ 15,000 ಹೇಳಿ ಅನ್ರಿಯಲೈಸ್ಡ್ 18,000 ಅವನಿಗೆ ಬರಲಿಲ್ಲ ಅಮೌಂಟ್. ಆಯ್ತಾ? ಮತ್ತೆ ವೇಕೆನ್ಸಿ ಪೀರಿಯಡ್ 1 ಮಂತ್ ಇದೆ, ಮತ್ತೆ ಮುನ್ಸಿಪಲ್ ಪೇ ಟ್ಯಾಕ್ಸ್ ಇದೆ. ಈಗ ನೋಡ್ಬೇಕು. ಸೊ ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ? 1,80,000 ಮೈನಸ್ ಅವನಿಗೆ ಏನು ಅಮೌಂಟ್ ಅನ್ರಿಯಲೈಸ್ಡ್ ಆಗಿದ್ದು ಅಂದ್ರೆ ಅವನಿಗೆ ಬರದಿರುವ ಅಮೌಂಟ್ ಯಾವುದು ಅದನ್ನ ಕಳೆದು ಬಿಡಬೇಕು. 1,80,000 you have to deduct the unrealized rent amount, that is 18,000. If you deduct that you will get a 1,62,000. So expected rent 1,30,000 ಇದೆ. ಆಕ್ಚುಯಲ್ ರೆಂಟ್ ಈ ತರ ಅನ್ರಿಯಲೈಸ್ಡ್ ರೆಂಟ್ ಅನ್ನ ಡಿಡಕ್ಟ್ ಮಾಡಿದ ಮೇಲೆ 1,62,000 ಇದೆ. ಈಗ ಇದೆರಡನ್ನ ಕಂಪೇರ್ ಮಾಡುವಾಗ ಏನ್ ಹೇಳಿದೆ ಥರ್ಡ್ ಸ್ಟೆಪ್ ಅಲ್ಲಿ ವಿಚ್ ಎವರ್ ಈಸ್ ಹೈಯರ್ ಇರೋದನ್ನ ತಗೊಳ್ಬೇಕು ಅಂತಿದೆ. ಸೊ ಹಾಗಾಗಿ 1,62,000 ಅನ್ನ ಬರ್ಕೊಂಡ್ರಿ. ನೆಕ್ಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡಿದಾಗೆ ಲೆಸ್ ವೇಕೆನ್ಸಿ ಪೀರಿಯಡ್ ಒಂದು ತಿಂಗಳದ್ದು ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೌಸ್ ವೇಕೆನ್ಸಿ ಪೀರಿಯಡ್ 1 ಮಂತ್ ಅಂತ ಕೊಟ್ಬಿಟ್ಟು ಮೇಲೆ ಇದೆ ನೋಡಿ ಆಕ್ಚುಯಲ್ ರೆಂಟ್ ಪರ್ ಮಂತ್ ಅಂತ. ಪರ್ ಮಂತ್ ಅಂತ ಹೇಳಿದ್ರೆ ಒಂದು ತಿಂಗಳ ಬಾಡಿಗೆ ಎಷ್ಟು ಅಂತ ಗೊತ್ತಾಯ್ತಲ್ಲ 15,000. ಸೊ ಬಿಕಾಸ್ ಆಫ್ ದಟ್ ನಮ್ಗೆ ಈಸಿಯಾಗಿ ಗೊತ್ತಾಯ್ತು. ವೇಕೆನ್ಸಿ ಪೀರಿಯಡ್ 1 ಮಂತ್ ಅಂತ ಹೇಳಿದ್ರೆ 1 ಮಂತ್ಗೆ 15,000 ಮಾತ್ರ ಅವನಿಗೆ ಸಿಗ್ಲಿಲ್ಲ. ಸೊ ಆ 15,000 ಅನ್ನ ಲೆಸ್ ಮಾಡಿದ್ರೆ 1,47,000 ಯಾವ್ದ್ರಿಂದ ಆ ವಿಚ್ ಎವರ್ ಇಸ್ ಹೈಯರ್ ಅಂತ ಬರ್ಕೊಂಡು 1,62,000 ಬರ್ಕೊಂಡಿದ್ದೀರಲ್ಲ ಅದರಿಂದ ವೇಕೆನ್ಸಿ ಪೀರಿಯಡ್ ಅಮೌಂಟ್ ಸಪೋಸ್ 2 ಮಂತ್ಸ್ ಇದ್ರೆ 2 ಮಂತ್ಸ್ ಕಳಿಬೇಕು. ಆ ತರ ಮಾಡ್ಕೊಂಡು ಮಾಡ್ಬೇಕು. ನೆಕ್ಸ್ಟ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಏನಿದೆ 1,47,000 ಇದೆ ಕಳೆದಾಗ. ಅದರಿಂದ ಲೆಸ್ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ 15,000 ಇದೆಲ್ಲ ಅದನ್ನ ಲೆಸ್ ಮಾಡಿದ್ರೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ. ಅಂದ್ರೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇದುವರೆಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದು. ಯಾವಾಗ ಮುನ್ಸಿಪಲ್ ಟ್ಯಾಕ್ಸಸ್ ಬಂದು ಲೆಸ್ ಮಾಡ್ತೇವೆ ನಾವು ಅಂತ ಟೈಮಲ್ಲಿ ಅದನ್ನ ನಾವು ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳೋದು, ಗ್ರಾಸ್ ಅಂತ ಹೇಳಲ್ಲ. ಓಕೆ. ಸೊ ಪ್ರೀವಿಯಸ್ ನೋಡಿ, ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ ಇಲ್ಲಿ ಡ್ಯೂರಿಂಗ್ ದಿ ಪ್ರೀವಿಯಸ್ ಇಯರ್ 2018-19 the SSC could not realize rent for 3 months ಅಂತಿತ್ತಲ್ಲ. 3 months ರೆಂಟ್ ರಿಯಲೈಸ್ ಆಗಿಲ್ಲ ಅಂತಿತ್ತು. ವೇಕೆನ್ಸಿ ಅಂತಲ್ಲ. ವೇಕೆನ್ಸಿಯನ್ನ ಮತ್ತು ಅನ್ರಿಯಲೈಸ್ಡ್ ಅನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ವೇಕೆನ್ಸಿ ಪೀರಿಯಡೇ ಬೇರೆ, ಅನ್ರಿಯಲೈಸ್ಡ್ ರೆಂಟೇ ಬೇರೆ. ಅದನ್ನ ನೀವು ವಿಡಿಯೋನ ನೋಡಿ ನಿಮ್ಗೆ ಗೊತ್ತಾಗ್ತದೆ. ನೋಡಿ ಇದರಲ್ಲಿ ವೇಕೆನ್ಸಿ ಪೀರಿಯಡ್ ಇದೆ, ಅನ್ರಿಯಲೈಸ್ಡ್ ರೆಂಟ್ ಇದೆ. ಅನ್ರಿಯಲೈಸ್ಡ್ ರೆಂಟ್ ಅನ್ನ ಹೇಗೆ ಸೆಪರೇಟ್ ಆಗಿ ಟ್ರೀಟ್ ಮಾಡಿದ್ದೇನೆ, ವೇಕೆನ್ಸಿ ಪೀರಿಯಡ್ ಅನ್ನ ಹೇಗೆ ಸೆಪರೇಟ್ ಆಗಿ ಟ್ರೀಟ್ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ತುಂಬಾ ಕ್ಲಿಯರ್ ಆಗಿ ನೋಡ್ಬೇಕು.
ನೆಕ್ಸ್ಟ್ ಅದೇ ತರ ಈ ಪ್ರಾಬ್ಲಮ್ ಅಲ್ಲಿ ನೋಡಿ ವೇಕೆನ್ಸಿ ಪೀರಿಯಡ್ ಇತ್ತು, ಅನ್ರಿಯಲೈಸ್ಡ್ ರೆಂಟ್ ಇತ್ತು, ಅಗೇನ್ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಕೂಡ ಇತ್ತು. 3 ಕೂಡ ಇತ್ತು ಅಲ್ವಾ? ಒಂದು 6 ಮಾರ್ಕ್ಸ್‌ಗೆ ಫುಲ್ ಫ್ಲೆಡ್ಜ್ಡ್ ಪ್ರಾಬ್ಲಮ್ ಇದು. ಸೊ ಇದು ಸಾರಿ 6 ಅಂತಲೇ ಬರ್ತಾ ಇದೆ 4 ಮಾರ್ಕ್ಸ್‌ಗೆ. ಫುಲ್ ಫ್ಲೆಡ್ಜ್ಡ್ ಪ್ರಾಬ್ಲಮ್ ಅದನ್ನ ಹೀಗೆ ಮಾಡ್ಕೊಳ್ಬೇಕು ನೆಟ್ ಆನ್ಯುವಲ್ ವ್ಯಾಲ್ಯೂ ಕಂಡುಹಿಡಿಯಲಿಕ್ಕೆ ಅಂತ. ಅರ್ಥ ಆಗದಿದ್ರೆ ಡೌಟ್ಸ್ ಅನ್ನ ಕೇಳಿ. ಥ್ಯಾಂಕ್ ಯು.